ಕೃಪೆಯಾಗು ಎನ್ನುತ್ತಾ ಹೌದೌದು ಕೃಪೆಯಾಗು ಎನ್ನುತ್ತಾ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಪ್ರಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರತಕ್ಕಂತ ಹೌದೌದು ಯಾರಿಪ್ಪ ಬ್ರಹ್ಮಾಂಡದ ನಾಯಕ ಪಾರ್ವತಿಯ ಪತಿ ಪರಮೇಶ್ವರನ ಪಾದಾರವಿಂದಗಳಲ್ಲಿ ಅನಂತನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಆ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರತಕ್ಕಂತ ಹೌದೌದು ಪಂಚ ಅಂದ್ರೆ ಎಟ್ರಿಪ್ಪ ಪಂಚ ಅಂದ್ರೆ 5 ಅವು ಯಾವ ಸದಾಜಾತ ವಾಮದೇವ ತತ್ಪುರುಷ ಈಶಾನೆ ಅಘೋರ ಹೌದು ಈ 5 ಮುಖದಲ್ಲಿ ರೇವಣ ಸಿದ್ಧ ಜನಿಸಿ ಬಂದಂತ ಮುಖ ಯಾವ್ದ್ರಿಪ್ಪ ಸದಾಜಾತ ಮುಖದಿಂದ ಜನಿಸಿ ಬಂದು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗ ಸೋಮವಾರ ದಿವಸ ಬೆಳಗಿನ ಜಾವ ಉದ್ಭವಿಸಿ ಬಂದು ಈ ಜಗತ್ತವನ್ನು ಸಂಚಾರ ಮಾಡಿ ಜಗಕ್ಕೆ ಜಗದ್ಗುರು ಅನಿಸಿಕೊಂಡಿರ್ತಕ್ಕಂತ ಹೌದು ಯಾರಿಪ್ಪ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಈ ಒಟ್ಟೋಲಗ ಶಿವಸ್ಥಾನದೊಳಗ ಆಹ್ವಾನಿಸಿಕೊಂಡು ಆ ಜಗದ್ಗುರು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರತಕ್ಕಂತ ಹೌದು ಯಾರಿಪ್ಪ ಬಾಳು ಬರಮೈ ದೇವರ ಕಂದ ಸೂರಮ್ಮ ದೇವಿಯ ಸುತ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯನಾಗಿರತಕ್ಕಂತ ಹೌದೌದು ಯಾರಿಪ್ಪ ಹಿರಿಯ ಅಲ್ಲಿ ನವಗಣ ದೇವರು ಸೋಮಘಾತಕ ದೇವರು ಜೀವಕಮುನಿ ದೇವರು ಕಾಂಜಿಕೋರ ದೇವರು ವಿದ್ಯುಕೋರ ದೇವರು ಬುದ್ಧಿಕೋರ ದೇವರು ಹೊಂಕಲ ಬಂಗಾರದ ಕಿರಿಜಡಿಯನ್ನು ಹೊಂದಿರತಕ್ಕಂತ ಹೌದೌದು ಯಾರಿಪ್ಪ ಇವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಹೌದೌದು ಯಾವರಿಪ್ಪ ಪುಣ್ಯ ಪಾವನ ಕ್ಷೇತ್ರವಾಗಿರತಕ್ಕಂತ ಶಿರಾಡೋಣ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂತ ಯಾರಿಪ್ಪ ನನ್ನಪ್ಪ ಶಿವಸಿದ್ಧ ಬೀರದೇವರ ಕರ್ತೃಗದ್ದೆ ಕೂಡ ಅನಂತರಂತ ಭಕ್ತಿ ಪ್ರಣಾಮವನ್ನು ಸಲ್ಲಿಸಿ ಆ ಬೀರದೇವರ ಪರಮ ಶಿಷ್ಯನಾಗಿರತಕ್ಕಂತ ಹೌದೌದು ಇವ್ರು ಯಾರಿಪ್ಪ ಬಾರಾಮತಿ ಗೌಡ ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಹುಟ್ಟಿ ಬಾರಾಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯಾಗಿ ಬೀಜಾಳ ಗುಂತಿಯ ಬಂಟ ಕರಿನಾಮ ಗುಂತಿ ಕರ್ತೃ ಆಗಿರತಕ್ಕಂತ ಯಾರಿಪ್ಪ ಕರಿನಾಮ ಗುಂತಿ ಕರ್ತೃ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಹುಲಜಂತಿ ಪುಣ್ಯಭೂಮಿಯಲ್ಲಿ ವಾಸ ಮಾಡಿರತಕ್ಕಂತ ಹೌದೌದು ಯಾರಿಪ್ಪ ನನ್ನಪ್ಪ ಮಾನವರಲ್ಲಿ ಮನೆಗೇನಿ ದೇವತೆರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೇನಿ ಅನಿಸಿಕೊಂಡು ಯಾರಿಪ್ಪ ಜತ್ತಿ ನಾರಾಯಣಪುರ ನಾಮವನ್ನು ಅಲಸಿ ಹುಲಜಂತಿ ಅಲಸಿ ವರ್ಷಕ್ಕೊಮ್ಮೆ ಶಿವಪಾರ್ವತಿಯರನ್ನು ದರಿಗಿಳಿಸಿ ಭಗವಂತನಿಂದ ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂತ ಹೌದೌದು ಯಾರಿಪ್ಪ ನನ್ನಪ್ಪ ಮಹಿಮಾ ಪುರುಷ ಮುತ್ಯಾಮಾಳಿಂಗರಾಯನ ಪವಿತ್ರ ಪಾದಕ್ಕೂ ಕೂಡ ನತಮಸ್ತಕನಾಗಿ ಆಗಿ ಮಾಳಿಂಗರಾಯನಿಗೆ 4 ಮಂದಿ ಮಕ್ಕಳಿದ್ದರನ್ನು ಕೂಡ ಏನಾಯ್ತ್ರಿಪ್ಪ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಟಗಿ ಗ್ರಾಮದ ತಂದಿ ಅಂಕನಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯದಲ್ಲಿ ಹುಟ್ಟಿ ಗಣಾರ ಸಿಂಧಿಯೊಳಗೋಗಿ ಸಿದ್ದಟಿಗೆಯನ್ನು ಮಾಡಿ ಅಂಗೈಯೊಳಗೆ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕೊಣ್ಣೂರು ಕರದೇವರು ಗುಣಪಡಿಸಿರ್ತಕ್ಕಂತ ಯಾರಿಪ್ಪ ಇವರು ನಮ್ಮಪ್ಪ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರಿಗಿ ಗ್ರಾಮದ ಕಣಗಿಲು ಮಠದ ಕರ್ತನಾಗಿರತಕ್ಕಂತ ಬಿಜ್ಜರಿಗಿ ಬುಳ್ಳಪ್ಪನನ್ನ ಸಂದಿಗೊಮ್ಮೆ ಕರೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರತಕ್ಕಂತ ಆದಿಶಕ್ತಿ ಜಗನ್ನ ಮಾತೆ ಜಗದುದ್ಧಾರಕ್ಕಾಗಿ ತಲೆಗಳಿರತಕ್ಕಂತ ಯಾರಿಪ್ಪ ನನ್ನವ್ವ ಆದಿಶಕ್ತಿ ಲಾಯಮ್ಮ ದೇವಿಯ ಒಂದು ಪವಿತ್ರ ಪಾದಕ್ಕೂ ಕೂಡ ಅನಂತರಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಯಾವನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ಹೆಚ್ಚಿರತಕ್ಕಂತ ಈ ಸಂಘದ ಒಡೆಯನಾಗಿರತಕ್ಕಂತ ಯಾರಿಪ್ಪ ಒಡೆಯ ಬಾಬಾನಗರ ಗ್ರಾಮದ ಬಾವುಳ ಭಕ್ತರ ಮನೆಯೊಳಗ ನೀರಿನೊಳಗ ಜ್ಯೋತಿಯನ್ನು ಹಚ್ಚಿರತಕ್ಕಂತ ಕಲಿಯುಗದೊಳಗ ಬಾಬಾನಗರ ನಗರ ಸಿದ್ಧನ ಪವಿತ್ರ ಪಾದಗಳನ್ನು ಇವತ್ತು 10 ಮುಳುಗುವವರೆಗೆ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಯಾವ ಈ ಇಂಡಿ ತಾಲೂಕಿನ ಹಲಸಂಗಿ ಪುಣ್ಯಭೂಮಿಯಲ್ಲಿ ಕೂಡಿರ್ತಕ್ಕಂತ ಏನ್ರಿಪ್ಪ ಆತ್ಮೀಯ ಗುರು ಹಿರಿಯರಿಗೆ ಜಟಾಮಠದವರಿಗೆ ವೇದ ಕಲಾ ಪಂಡಿತರಿಗೆ ಕಲಾ ರಸಿಕರಿಗೆ ಸುತ್ತಮುತ್ತಲಿನ ಆಗಮಿಸಿರ್ತಕ್ಕಂತ ಈ ಹಾಲುಮತದ ಒಡ್ಡೋಲಗ ಶಿವಸ್ಥಾನದ ಪದ್ಯವನ್ನೇ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಇವತ್ತಿನ ದಿವಸ ಸತ್ಯಸಿದ್ಧರ ಶಿವಸ್ಥಾನದ ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ಯಾವ್ದು ಸಂಘ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಗ್ರಾಮದ ಶ್ರೀ ಅಫ್ಜಲ್ಪುರ ಗ್ರಾಮದ ಬಾಗೋಡು ಸಿದ್ದೇಶ್ವರ ಕಲಾ ಸಂಘ ಒಂದು ಆ ಪುಂಡನ ಕಲಾ ಸಂಘಕ್ಕೂ ಕೂಡ ವಂದನೆಗಳನ್ನು ಹೇಳಿ
ಬಸವಣ್ಣ ಜ್ಞಾನಿಗಳು ಒಂದು ಕಡೆ ಮಾತಾ ಏನಂತಾರಿಪ್ಪ ಮಾತಾ? ಎಲುವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ, ಬಡವನಿಗೆ ಎಲುವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ, ತೊಲೆಗಂಬಗಳೆಲ್ಲ ಗಗನಕ್ಕೆ, ಶಿವನಲ್ಲಿ ಕುಲವೇದವಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಅವರು. ಹೌದ್, ಇದನ್ನ ಯಾಕೆ ಹೇಳಿದ್ರಿಪ್ಪ ಅವರು? ಮಾತಾಡ್ತಿರ್ತಕ್ಕಂಥ ನಾಲಿಗೆಗೆ ಎಲು ಇರುವುದಿಲ್ಲ. ಇಲ್ಲ, ಈ ಭೂಮಿ ಮತ್ತು ಆಕಾಶ ನಿಂತಿದ್ರೆ ಕಂಬ ಕೊಟ್ಟಿಲ್ಲ. ಭಗವಂತ ಬೀರದೇವರ, ಮಾಳಿಂಗರಾಯ, ರೇವಣ ಸಿದ್ಧ, ಅಮೋಘ ಸಿದ್ಧ, ಸತ್ಯ ಸಿದ್ಧರಲ್ಲಿ, ಶರಣರಲ್ಲಿ, ಮಾಂತರಲ್ಲಿ ಏನಿಲ್ಲ. ಆ ಜಾತಿ ಈ ಜಾತಿ ಅನ್ನತಕ್ಕಂಥ ಭೇದ ಭಾವೈಕ್ಯತೆಗಳು ಇಲ್ಲ ಅಂತ ಹೇಳಿ ಜ್ಞಾನಿಗಳು ಹೇಳ್ಕೊತ ಬಂದಾರ. ಅಂತ ಜ್ಞಾನಿ ಮಾತಿನ ಮ್ಯಾಲ ವಿಶ್ವಾಸ ಇಟ್ಟು ನಾವು ನೀವು ಯಾವ ಇಂಡಿ ತಾಲೂಕಿನ ಹಲಸಂಗಿ ಗ್ರಾಮದ ಎಲ್ಲಾ ಗುರು ಹಿರಿಯರು ಕೂಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಾಯಮ್ಮ ದೇವಿಯ ಒಂದು ಸಪ್ತಾಹ ಮತ್ತು ಜಾತ್ರಾ ನಿಮಿತ್ತವಾಗಿ ಇಲ್ಲಿ 2 ಸತ್ಯ ಸಂಘಗಳನ್ನು ಕೂಡಿಸ್ಯಾರ. ಹೌದು, ಕೂಡ್ಸ್ಯಾರಲ್ರಿಪ್ಪ. ಆ 2 ಸತ್ಯ ಸಂಘಗಳು ಯಾವ್ಯಾವ ಅನ್ನುವುದನ್ನು ಈಗಾಗಲೇ ಬಹಳಷ್ಟು ಸರಜೋಡಿ ಕಲಾವಿದರು ಮಾರ್ಮಿಕವಾಗಿ ಹೇಳ್ಯಾರ ಅವರು. ಹೌದು, ಏನಂದಾರಿಪ್ಪ? ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಗ್ರಾಮದ ಬಾಗೋಡು ಸಿದ್ದೇಶ್ವರ ಕಲಾ ಸಂಘ ಒಂದು. ಹೌದು. ಇನ್ನು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ತುಕೋಟ ತಾಲೂಕಿನ ಬಾಬಾನಗರ ಗ್ರಾಮದ ಶ್ರೀ ನಗರ ಸಿದ್ದೇಶ್ವರ ಕಲಾ ಸಂಘ ಇದೊಂದು. ನಮ್ಮ ಸಂಘ ಇದು ನಮ್ದು, ಅದು ಅವ್ರದು. 2 ಸತ್ಯ ಸಂಘಗಳನ್ನು ಕೂಡಿಸಿರಿ ನನ್ನ ಆತ್ಮೀಯ ಬಂಧುಗಳೇ. ಅದ ಏನೋ ಮಾಡುವಂತ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವಾದೊಳಗ ಏನಾಕದ್ರಿಪ್ಪ? ಅನೇಕ ತರದ ತಪ್ಪು ದೋಷಗಳಾಗ್ತಾವ. ಹೆಂಗಾಕವ್ರಿಪ್ಪ? ಎಡಬಿಡದೆ ಕಾರ್ಯಕ್ರಮಗಳಿರುವುದರಿಂದ ಹಾಡುವಂತ ಹಾಡಿನಲ್ಲಿ, ಮಾತಾಡುವಂತ ಮಾತಿನಲ್ಲಿ, ಬಾರ್ಸಾಡುವಂತ ವಾದ್ಯದಲ್ಲಿ ಏನಾಕದ? ಬರೆದಿರತಕ್ಕಂತ ಸಾಹಿತ್ಯದೊಳಗ ತಪ್ಪು ದೋಷಗಳಾದ್ರೂ ಕೂಡ ನಮಗೇನ್ ಮಾಡತ್ತೀರಿ ಅದಕ್ಕ? ಇವರು ಕಲಬುರಗಿ ಅವರಲ್ಲ, ಇವರು ಬಾಬಾನಗರದವರಲ್ಲ, ಕಾಸನಮ್ಮ ಹಲಸಂಗಿ ಗ್ರಾಮದ ಮನೆ ಮಕ್ಕಳದಾರ ಅಂತ ತಿಳ್ಕೊಂಡು. ಹೌದು, ಕಾಸ. ಹಾ, ಯಾಕಂತ ಕೇಳಿ ಇನ್ನೊಂದು ಮಾತು ಹೇಳೋದು ಬಸವಣ್ಣ. ಯಾಕ್ರಿಪ್ಪ? ಇಂಡಿ ತಾಲೂಕಾದೊಳಗೆ ಈ ಹಾಲಮದ ಇತಿಹಾಸವನ್ನ, ಈ ಡೊಳ್ಳಿನ ಪದಗಳ ಮೂಲಕ ಹಾಲಮದ ಇತಿಹಾಸವನ್ನ ಜಗದುದ್ದಕ್ಕೂ ಬಿತ್ತರಿಸಿ ಬಿಟ್ಟಿರತಕ್ಕಂಥವರೇ ಈ ಇಂಡಿ ತಾಲೂಕದವರು. ಬಹಳಷ್ಟು ಮಂದಿ ಇಂಡಿ ತಾಲೂಕದೊಳಗೆ ಈ ಇತಿಹಾಸ ಬಹಳ ಮಂದಿಗೆ ಗೊತ್ತದ. ಕರೆ ಸತ್ಯ ಸಿದ್ಧರು, ಶರಣರು, ಹಾಲು ಮತದ ಮಹಂತರು ನೆಲೆಸಿರತಕ್ಕಂತ ತಾಲೂಕುನು ಕೂಡ ಇದೆ, ಇಂಡಿ ತಾಲೂಕು ಐತಿ. ಹೌದು, ಅಂತ ಪುಣ್ಯವಂತ ಜಾಗ ಇದು ಹೆಂಗ ಆಗೈತಿ ನಮ್ಮದು ಮತ್ತು ಅಫಜಲ್ಪುರದವರು ಅಂತ ಕೇಳಿದ್ರ ಹೆಂಗ್ರಿಪ್ಪ? ಕಂಬಾರ ಓಣಿಗೆ ಕದರು ಮಾರ್ಲಿಕ್ಕೆ ಬಂದಂಗ ಆಗೈತಿ. ಹೌದು, ಯಾರು ತೊಗೊಂಡವ್ರು ತೋತಾರ, ತೊಗೊಂಡವ್ರು ಬಿಡ್ತಾರ, ಮಾರಂಗ್ ಮಾರ್ರಿ ನೀವು. ಅದಕ್ಕಿರ್ಲಿ, ಎಲ್ಲಾನು ಇತಿಹಾಸ ಇಂಡಿ ತಾಲೂಕದೊಳಗ ಗೊತ್ತೈತಿ. ಏನೋ ನಮಗ ಭಗವಂತ ಬೀರದೇವರ, ಮಾಳಿಂಗರಾಯ, ರೇವಣ ಶೆಟ್ಟಿ ಯಥಾಮತಿಗೆ ಬುದ್ಧಿ ಕೊಟ್ಟ ನೋಡು. ಹೌದು, ಅಟ್ಟು ಹೇಳ್ಕೊತ ಹಾಡ್ಕೊತ ಹೋಗೋದೈತಿ ಅನ್ನತಕ್ಕಂತ ಮಾತನ್ನ ಹೇಳಿ ಆ 2 ಕಲಾ ಸಂಘದವರು ಹಲಸಂಗಿ ಗ್ರಾಮದ ಮನೆ ಮಕ್ಕಳದಾರ ತಿಳ್ಕೊಂಡು ನಮ್ಮಲ್ಲಿ ಆಗಿರತಕ್ಕಂತ ತಪ್ಪನ್ನು ತೆಗೆದಿಟ್ಟು ಒಪ್ಪತಕ್ಕಂಥದ್ದನ್ನು ಸ್ವೀಕಾರ ಮಾಡ್ತೀರಿ ಅಂತೇಳಿ ಮತ್ತೊಮ್ಮೆ ದೈವಕ್ಕೆ ವಂದಿಸಿ ಏನ್ ಹೇಳೋದ್ರಿಪ್ಪ? ಏನ ಬಾಳ ಮಾತಾಡಿ ದೈವಕ್ಕೆ ಬೇಸರ ಆಗ್ಲಾರ್ದೇನೆ ಹೇಳ್ಯಾರ ಮೊದಲೇ ಮಾತು ಕಡಿಮೆ ಮಾಡ್ರತ್ ಹೇಳ್ಯಾರ. ಮೊದಲು ಸೂಚನಾ ತಿಳ್ಕೋರಿ. 4 ನುಡಿ ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗುದೈತಿ. ಹಲಸಂಗಿ ಗ್ರಾಮದ ಈ ಲಾಯಮ್ಮ ದೇವಿ ಕಮಿಟಿ ಅವರು ಒಂದು ಆಜ್ಞೆ ಐತಿ ಬಸವಣ್ಣ. ಇಲ್ಲಿ ಏನ್ ಹಾಕಿಟ್ಟಾರ ಮುಂದ? ಏನ್ ಮಾತಾಡ್ತೀರಿ ಮಾತಾಡ್ಕರೆ ಎಲ್ಲಾನು ಸಿದ್ಧಾರ್ಥಿ ವಿಷಯದೊಳಗ ಇಲ್ಲಿ ಕೂಡಿರತಕ್ಕಂತ ಗುರು ಹಿರಿಯರಿಗೆ ಮನ ಮುಟ್ಟುವಂತ ಮಾತುಗಳನ್ನ ನೀವು ಮಾತಾಡ್ರಿ ಅನ್ನತಕ್ಕಂತ ಮಾತನ್ನ ತಾವೆಲ್ಲರೂ ಇಲ್ಲಿ ಕಮಿಟಿ ಅವ್ರು ಹೇಳಿರಿ. ನನ್ನ ಆತ್ಮೀಯ ಬಂಧುಗಳೇ, ಹೇಳ್ಯಾರಲ್ರಿಪ್ಪ, ಈ ಕಮಿಟಿ ಅವರಲ್ಲೊಂದು ನಮಗೊಂದು ವಿನಂತಿ ಐತಿ. ಏನಾದ್ರಿಪ್ಪ? ಏನಾದ್ರಿ ಹಾಲು ಮತದೊಳಗ ಸಂಶಯ ಬಂದದ ವಿಷಯವನ್ನ ಸರಜೋಡಿ ಕಲಾವಿದರಿಗೆ ನೀವೆಲ್ಲಾರು ಕೂಡಿ ಕೇಳ್ರಿ ಅಂತೇಳಿ ಎಲ್ಲಾರು ಕೂಡಿ ಚಪ್ಪಲಿಗೆ ಹೊಡೆದ್ರಿ ಅಂದ್ರ ಸರಜೋಡಿ ಕಲಾವಿದ್ರ ಬಂದ ಮಾತು ಕೇಳೋದೈತಿ. ಬಿದ್ದು ಸಿಕ್ತ, ಒಪ್ಪಿಗೆ ಸಿಕ್ತ. ಹೋರಿ ರಾತ್ರಿ ಕೇಳ್ತೀರಿ, ಈಗ ಹಗಲದ್ದು ಬೇಡ್ರಿ. ಅಲ್ಲ, ರಾತ್ರಿ ಕೇಳೋದ್ರ ಕೇಳ್ರಿ, ನಮ್ದೇನ್ ತಕರಾರಿಲ್ಲ. ಸರಜೋಡಿ ಕಲಾವಿದರಿಗೆ ಒಂದು ಮಾತು ಏನು ಕೇಳೋದೈತಿ ಅಂತ ಕೇಳಿದ್ರ ಏನ್ ಕೇಳೋದ್ರಿಪ್ಪ? ಪದ್ಯ ಕ್ಯಾಲಿ ಹಾಡುವಂತ ಸಂದರ್ಭದೊಳಗ ಒಂದು ಮಾತು ಹಾಡ್ಯಾರ ಅವರು ನಮ್ಮ ಅಫಜಲ್ಪುರದವರು. ಏನಂದ್ರಿಪ್ಪ? ಡೊಂಕನಾಡು ದಯಗೊಂಡ ಗೌಡಗ ಎಂತ ಶ್ರೀಮಂತಿಕಿತ್ತು ಅಂತ ಕೇಳಿದ್ರ ಎಂತಾದ್ರಿಪ್ಪ? ಆನೆ ಒಂಟಿ, ಕುದುರೆ ಭಾಗ, ಆಕಳೆಂಡ, ಎಮ್ಮೆ ಗೋದ್ಲ, ಕೈಕಾಲು ಹೊತ್ಲಿಕ್ಕ ಕೈಕು ಮಂದಿ, ಚೌರ ಬೀಸ್ಲಾಕ ಸಾವಿರಾಳ, ಬಂಗಾರು ಮಂಚ ಬೆಳ್ಳಿ ಹಿಡಿಯಾಕ ತೂಗು ಮಂಚದ ಮ್ಯಾಲ ಕುಂತ ದೈಗೊಂಡ ಗೌಡ ಕಣ್ಣು ಮುಚ್ಚಿ ಕಣ ತೆರ್ತಿದ್ದ ಇಂಥ ಶ್ರೀಮಂತಿಕೆ ದೈಗೊಂಡ ಗೌಡಗಿತ್ತು. ಚೌರ ಇಸಿಲಂಬ್ರ
ಇದೇ ಕಾಲಕ್ಕೆ ಇದ್ದಿರ್ತಕ್ಕಂತ ಶ್ರೀಮಂತಿಗೊಮ್ಮೆ ಇಟ್ಟಲ್ಲಿ ಆಯ್ತು, ಕೊಟ್ಟಲ್ಲಿ ಆಯ್ತು. 360 ಅಂಕಣ ಮನೆ ದಿನಕ್ಕೊಂದ್ ಅಂಕಣ ಬಿದ್ದೋಯ್ತು. ರೊಟ್ಟಿ ಕುಂಟೆತ್ತ ಕುಟ್ಟಕೋಣ ಗೌಡನ ಪಾಲಿಗುಳಿತು. ಗೌಡತಿ ಮೈ ಮೇಲೆ 7 ಟ್ಯಾಪಿ ಸೀರೆ ಬತ್ತು. ಹೌದು, ರೊಟ್ಟಿ ಸಿಗಲಾರದೆ, ರೊಟ್ಟಿ ಸುರಿ ಸಿಗಲಾರದೆ ಪಟ್ಟಿಲೆ ಗಂಜಿ ಕುಡಿಯುವಂತ ಯಾರೇ ಡೊಂಕನಾಡ ದೈಗೊಂಡ ಗೌಡಗ ಬತ್ತು. ಅದೇ ಡೊಂಕನಾಡ ದೈಗೊಂಡ ಗೌಡ ಮಾನ್ಯದೊಳಗ ಕುಂಟೆತ್ತ ಕುಟ್ಟಕೋಣ ತಗೊಂಡು ನೇಗಿಲಿ ಹೊಡಿತಿದ್ದ. ತೆಳನಾಡು ಪರಿಸೆ ಜನ ಕೊಂಡೂರು ಮಠಕ್ಕೆ ಹೊಂಟಿದ್ರು. ಅವಾಗ ಏನಂದ ದೈಗೊಂಡ ಗೌಡ ಹೋಗುವ ಮಂದಿಗೆ ತರಬೇಕು ತಂಬಾಕು ಸಲುವಾಗಿ ಆಟಗಟ್ಟಿ ಕೇಳ್ತಾನ. ಯಾವೂರ ಅವ್ರದಿರಿ, ಎಲ್ಲಿಗೆ ಹೊಂಟಿರಿ, ಜರ ತಂಬಾಕು ಕೊಟ್ಟ ಪುಣ್ಯ ಕಟ್ಟಗೋರಿ ಅಂತೇಳಿ ದೈಗೊಂಡ ಗೌಡ ಕೇಳ್ದ. ನಾವು ತೆಳನಾಡದವ್ರದ್ರು ಕೊಂಡೂರು ಮಠಕ್ಕೆ ಕರೆದೇವ್ರಿಗೆ ಹೊಂಟಿದೀವು. ಆ ಕರೆದೇವ್ರು ನಾನು ಬಂದ್ರೆ ಕರೆದೇವ್ರು ನನಗೂ ಏನ್ರಿ ಕೊಡ್ತಾನೇನು ಅಂತೇಳಿ ದೈಗೊಂಡ ಗೌಡ ಕೇಳ್ದ. ಹೌದು, ಕೇಳಿದಾಗ ಏನ್ ಹೇಳ್ರು ದೈಗೊಂಡ ಗೌಡಗ? ಭಕ್ತಿಲೇ ಬಂದ್ರಿ ಅಂದ್ರೆ ನಿಮಗೂ ದೈಗೊಂಡ ಗೌಡಿಗೆ ಬೇಕಾದ ಕೊಡ್ತಾನಂತೇಳಿ ಪರಿಶಿ ಜನ ಹೇಳಿದಾಗ ದೈಗೊಂಡ ಗೌಡ ಹೂಡಿರ್ತಕ್ಕಂಥ ಕುಟ್ಟೆತ್ತ ಕುಡ್ಡುಕೋಣ ಅಲ್ಲೇ ಕೊಳ್ಳರದು. ಕುಂಟೆತ್ತ ಕುಡ್ಡುಕೋಣ ಗೂಟಿಗೆ ಕಟ್ಟಿ ಮಡದಿಲಿ ಲೀಲಾಲೋಚನೆ ದೇವಿ ಮುಂದೆ ಹೇಳಿ ಕೊಂಡೂರು ಮಠಕ್ಕೆ ಬಂದ. ಸ್ವಲ್ಪ ಮುಂದೆ ಕೊಂಡೂರು ಮಠಕ್ಕೆ ಬಂದ ಮೇಲೆ ಕರೆದೇವರಿಗೆ ಏನು ಬೇಡ್ತಾ ನಮ್ಮ ದೈಗೊಂಡ ಗೌಡ? ಹೌದು, ಒಂಟಗಾಲಿಲೆ 3 ದಿವಸ ಒಂಟಗಾಲಿ ತಪ ಮಾಡಿದ ಕರೆದೇವ್ರ ಕಣ್ಣು ತೆರೆದು ನೋಡಿಲ್ಲ. ಬೀಜಾಳ ಗುಂತಿ ಬಯಲೊಳಗೆ ಬಂದಿಗೆ ಸಾವಿರ ಭಾಗ್ಯ ಕಾಯ್ತಿದ್ದ ಸಿದ್ಧ ಮಾಳಿಂಗರಾಯ. ಮಾಳಿಂಗರಾಯಿಗೆ ಅರು ಸಂಜನಾಯ್ತು. ಸಿದ್ಧ ಮಾಳಿಂಗರಾಯ ಗುರುವಿನ ಗುಡಿಗೆ ಬಂದು ಕೇಳ್ತಾನ, ಏನಂತಾನ? ಯಪ್ಪ ಭಗವಂತ, 3 ದಿವಸ ಆಯ್ತು ಒಂಟಗಾಲಿಲೆ ತಪಸ್ಸರಿ ಮಾಡ್ಲಿಕ್ಕತ್ತಾನ. ಅವನ ಕಣ್ಣಾಗಿನ ನೀರ್ ಹರಿದು ನಿನ್ನ ಪೌಳಿ ತುಂಬೈತೆ ಭಗವಂತ, ಏನು ಬೇಡ್ತಾನೆ? ಬೇಡಿದ್ದು ಕೊಡು ಅಂತೇಳಿ ಮಾಳಿಂಗರಾಯ ಕರೆದೇವ್ರಿಗೆ ಹೇಳ್ದ. ಹೌದು, ನೋಡಪ್ಪ ಕಣ್ಣು. ಅವಾಗ ಕರೆದೇವ್ರು ಹೇಳ್ತಾನ, ಎಲ್ಲೋ ಮಾಡಪ್ಪ ಗೌಡ ಕೆಟ್ಟದನು ಕೊಟ್ಟದನು, ಇವತ್ತು ಕೊಟ್ಟದ್ರ ನಾಳೆಗೆ ಕೈ ಬಿಡ್ತಾನ. ಗೌಡಗ ಕುಡುದು ಬೇಡ ಅಂತೇಳಿ ಕರೆದೇವ್ರು ಹೇಳ್ದ. ಮಾಳಿಂಗರಾಯ ನಡು ಜಾಮೀನದ. ಯಪ್ಪ ಭಗವಂತ, ಗೌಡ ಕೆಟ್ಟಿರ್ಲಿ ಚಲೋ ಇರ್ಲಿ, ಗೌಡ ಕೆಟ್ಟರೇ ಇರ್ಲಿ, ಅವ ಚಲೋ ಇರ್ಲಿ, ಬಟ್ಟೆ ಅವ ಕೊಯ್ ಮಟತನ ಬಂದ್ರ ಕಾಲೆಗೈಲಿ ಹಂಗೆ ಹೋದ್ರ ಕುಲಕ್ಕೆ ಕುಂದು ಬರ್ತೈತಿ, ಮಠಕ್ಕೆ ಬಟ್ಟ ಬರ್ತೈತಿ. ಭಗವಂತ ಏನು ಬೇಡ್ತಾನೆ? ಬೇಡಿದ ಕೊಡು, ನಡಬರಕ ಜಾಮೀನು ನಾ ಅಂದ. ಹೌದೌದು, ಅವಾಗ ಹಿಡಿ ಬಂಡಾರ ಕರೆದೇವ್ರ ಮಾತು ಕೇಳಿ ಮಾಳಿಂಗರಾಯ ದೈಗೊಂಡ ಗೌಡನ ಕೈಯಾಗ ಕೊಟ್ಟ. ಹೋಗಿರ್ತಕ್ಕಂಥ ದೈಗೊಂಡ ಗೌಡನ ಶ್ರೀಮಂತಿಕೆ ಹೊಳ್ಳಿ ಬತ್ತು. ಬಂಗಾರ ಹೋಗಿ ಬೆಳಕಿಂಡಿಲಿ ಹಾರ್ಲಿಕ್ಕತ್ತು. ಇದು ಶ್ರೀಮಂತಿಕೆ ದೈಗೊಂಡ ಗೌಡಗ ಬತ್ತು. ಮುಂದೆ ಅದೇ ದೈಗೊಂಡ ಗೌಡ 7 ದಿವಸ ಕರಿ ಕಟ್ಟಿದ ಹಬ್ಬ ಕೊಂಡೂರು ಮಠಕ್ಕೆ ಹಾಕ್ತೀನಿ ಅಂತೇಳಿ ಹರಕಿ ಹೊತ್ತಿದ್ದ. ಇಲ್ಲಿ ಕೇಳೋದು ಪುಂಡ್ಲಿಕ್ಕೆ ಒಂದು ಮಾತ. ಏನ್ ಕೇಳೋದ್ರಪ್ಪ? ಗಂಕನಾಡು ದೈಗೊಂಡ ಗೌಡ್ಗೆ ಹೋಗಿರ್ತಕ್ಕಂಥ ಶ್ರೀಮಂತಿಗೆ ಕರೆದೇವರು ಹೊಳ್ಳಿ ಕೊಟ್ಟಾನ. ಹೌದನ? ಆ ಕರೆದೇವರು ಹೊಳ್ಳಿ ಕೊಟ್ಟಾನ. 7 ದಿವಸದ ಕರಿ ಕಟ್ಟಿದ ಹಬ್ಬ ದೈಗೊಂಡ ಗೌಡ ಕೊಂಡೂರು ಮಠಕ್ಕೆ ಹಾಕ್ಲಿಕ್ಕತ್ತಾನ. ಹೇಳಿದ್ರಿ ನೀವು ಏನ್ರಿಪ್ಪ? ಸ್ವಾಮಾನ ಮುತ್ತ ಮುಂದಾಗೋ ಸುದ್ದಿ ಹೇಳ್ಯಾನ. ಮಾಳಿಂಗರಾಗ ಏನ್ ಹೇಳ್ಯಾನ? ಮುಂದಾಗೋ ಸೇಡ್ಕೋರ ಮಂದಿನ ಕರ್ಚಾನ, ಮೋಡಿಕಾರ ಮಂದಿನ ಕರ್ಚಾನ, ಬಂಗಾಳ ದೇಶದ ಮಂದಿನ ಕರ್ಚಾನ. ವಿಷದ ಬಾವಿ ಒಳಗೆ 7 ಜಲ್ಯದ ಹೂ ಒಗದಾನ. ಇಂಗಳ ಗೂಡು ಜಲ್ಚಾನ, ಗುಡಿ ಬಾಗಿಲಿಗೆ ಬೋರ್ ಜಾಳಿಗೆ ಬಡಿಸ್ಯಾನ. ಹಿಂಗೆಲ್ಲ ದೈಗೊಂಡ ಗೌಡ ಮಾಡಾವತ್ತೇಳಿ ಸ್ವಾಮಾನ ಮುತ್ತ ಮಾಳಿಂಗರಾಗ ಹೇಳ್ಯಾನತ್ತ ಹೇಳಿರಿ. ಇಲ್ಲಿ ಒಂದು ಮಾತು ಕೇಳೋದಲ್ಲ ನಿಮಗ. ಏನ್ರಿಪ್ಪ? ಇಂಥ ಶ್ರೀಮಂತಿಕೆ ಕೊಟ್ಟಾನ ಕರೆದೇವ್ರ ಮಾಳಿಂಗರಾಯ. ಇಬ್ರು ಕೂಡ ಮಾಳಪ್ಪ ಜಾಮೀನಾಗ್ಯಾನ, ಕರೆದೇವ್ರ ಕೊಟ್ಟಾನ. ಕೊಟ್ಟಿರ್ತಕ್ಕಂಥ ಗುರುವಿಗೆ ಹಬ್ಬ ಹಾಕ್ಲಿಕ್ಕೆ ದೈಗೊಂಡ ಗೌಡ ಬಂದಾನ. ಇಂಥ ಅಂಗಳ ತುಂಬ ಎಂಗಳಗೂಟ ಬೋರ್ ಜಾಳಿಗೆ ಬಾಗಿಲಿಗೆ ಬರ್ಸಾನ. 7 ಜಲ್ಯದ ಹೂವ ವಿಷದ ಬಾವಿಯಾಗ ಒಗದಾನ. ಅಗ್ನಿಕೊಂಡ ಆ ಅಲ್ಲಗ ತಯಾರು ಮಾಡ್ಯಾನ. ಇಂಥ ಕೆಟ್ಟ ಕಾಡಬೇಕಾಗಿತ್ತು ಅಂದ್ರ ದೈಗೊಂಡ ಗೌಡಗ ಮತ್ತು ಮಾಳಿಂಗರಾಯ ಹಿಂದಿನ ಜನ್ಮದೊಳಗೆ ಏನು ಈರ್ಷ್ಯ ಇತ್ತು. ಕೊಟ್ಟಿರ್ತಕ್ಕಂಥವನಿಗೆ ಕಾಡ್ಲಿಕ್ಕತ್ತಾನ. ಯಾಕೆ ಹಿಂಗ ಕಾಡದ ದೈಗೊಂಡ ಗೌಡ? ಕಾಡ್ಲಿಕ್ಕೆ ಏನು ಕಾರಣ ಇತ್ತು? ಒಂದು ಮಾತಟ್ಟೆ ಇದು ಒಂದು. ಇನ್ನು ಇನ್ನೊಂದು ಮಾತು ಕೇಳೋದಲ್ಲ. ಏನ್ರಿಪ್ಪ? ದೈಗೊಂಡ ಗೌಡಗ ಶ್ರೀಮಂತಿಗೆ ಹೋಗಿ ಬಡತಾನ ಬಂದದ. ಸಾಕು, ಒಂದೇ ಮಿಂಟ್ರಿ. ದೈಗೊಂಡ ಗೌಡಗ ಶ್ರೀಮಂತಿಗೆ ಹೋಗಿ ಬಡತಾನ ಬಂದದ. ದೈಗೊಂಡ ಗೌಡನ ಮನಿ ದೇವ್ರು ಯಾರ್ಯಾರು? ಶ್ರೀಶೈಲ ಮಲ್ಲಿಕಾರ್ಜುನ, ಯಡೂರು ಈರಭದ್ರ ದೇವ್ರ, ಚಿತ್ತಪಟ್ಟ ದ್ಯಾಮವ್ವ, ಡಂಕನಾಳ ದೈಗೊಂಡ ಗೌಡನ ಮನಿ ದೇವ್ರ. ಕರೆ ಬೀರದವ್ರಿಗೆ ಮಾಳಿಂಗರಾಯ ಬೀರದವ್ರಿಗೆ ಬೇಡ್ಕೊಂಡೆ ಶ್ರೀಮಂತಿಗೆ ಪಡ್ಕೊಂಡನ ದೈಗೊಂಡ ಗೌಡ. ಅವನ ಮನೆ ದೇವರಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯ, ಯಡೂರು ಈರಭದ್ರ ದೇವರು, ಚಿತ್ತಪಟ್ಟ ದ್ಯಾಮವ್ವ ಅವನಿಗೆ ಶ್ರೀಮಂತಿಕೆ ಯಾಕೆ ಕೊಡಲಿಲ್ಲ? ಹೌದಿಲ್ಲ? ಯಾಕೆ ಕೊಡಲಿಲ್ಲ? ಮತ್ತೆ ಇಲ್ಲೇ ಬರಬೇಕಾಗಿತ್ತು ಅಂದ್ರೆ ಇದಕ್ಕೇನು ಕಾರಣ?
ಅನ್ನತಕ್ಕಂಥದ್ದು ಒಂದು ಮಾತು ಸರಜೋಡಿ ಕಲಾವಿದರಿಗೆ ಕೇಳಿದೀವಿ. ಹೌದು. ಅವ್ರಿಗೆ ಯಥಾಮತಿಗೆ ಭಗವಂತ ಬುದ್ಧಿ ಕೊಡ್ತಾನ ಅಟ್ ಹೇಳ್ತಾರ ಅನ್ನತಕ್ಕಂಥ ಆತ್ಮವಿಶ್ವಾಸ ನಮಗೂ ಐತಿ ಅಂತಕ್ಕಂಥ ಮಾತನ್ನ ಹೇಳಿ ನಾಲ್ಕು ನುಡಿ ಚಾಲ ಆಡಿ ಸರಜೋಡಿ ಕಲಾವಿದರಿಗೆ ಪಾಳಿ ಹೋಗ್ತದ. ಸಭಾ ಶಾಂತಿ ರೀತಿಯಿಂದ ಆಲಿಸಬೇಕಂತೇಳಿ ವಿನಂತಿ. ಹೌದು.